यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ಇವತ್ತು ಘಟನೆ ಅನ್ನಕೇನ್ರಿ ರಾಜೇಶನಗರ ಆಟೋ ಆಫೀಸ್ ಬ್ಯಾಕ್ ಸೈಡ್ ರೀ. ಇಲ್ಲಿ ರಾಜೇಶನಗರದಾಗ ನಾಡದೇವಿ ಮಂದಿರ ಹತ್ರ ಇಲ್ಲಿ ನಿಂಬಾಳವ್ರ ಬಿಲ್ಡಿಂಗ್ನಾಗ ಏನಾಗ್ಬಿಟ್ಟದ, ಕೆಳಗಿನವ್ರು ಅವರು ಯಾರು ಇಲ್ರಿ, ಮ್ಯಾಗಿನವರು ಒಂದಿಬ್ಬರು ಮನಿಯವ್ರು ಅದಾರ. 4-5 ಮನಿ ಬಾಡಿಗೆ ಒಟ್ಟು ಟೋಟಲ್. ಅದ್ರೊಳಗೆ ಕೆಳಗಿನವ್ರು ಎಷ್ಟು ಮಂದಿ ಇಲ್ರಿ? ಇಬ್ರಿಲ್ಲ ಡೆಲಿವರಿ ಹೋಗ್ಯಾರ್ರಿ. ಹಿಂಗಾಗಿ ಅದು ಅವ್ರು ಆಕಿ ಹುಡುಗಿ ಬಂದ್ಕೇಂದ ಐತಿ ಇಲ್ಲಿ ಕೆಳಗೆ ಬಂದ್ಕೇಂದ CC ಕ್ಯಾಮ್ರಾ ಇದ್ದಿದ್ದು ಆಕಿಗೆ ಪ್ರಜ್ಞೆ ಇಲ್ಲ. ಕೆಳಗೆ ಬಂದ್ಕೇನೈತಿ ನಾವು ಬಿಲ್ಡಿಂಗ್ ನಾವು ತೊಗೊಂಡೆವು, ಮತ್ತು ನೀವು ಎಲ್ಲರೂ ಮನೆ ಖಾಲಿ ಮಾಡ್ಬೇಕಾಗತ್ತೆ ಹೇಳಿದ್ಲತ್ತ. ಅಂದ್ಕೊಳ್ಳಿ ಏನೈತಿ ಇಲ್ಲಿ ಕೆಳಗೆ ಹೇಳಕ್ಕೆ ಮ್ಯಾಗ ಹೋಗಿ ಅವ್ರಿಗೆ ಏನು ಹೇಳ, ಮ್ಯಾಗಿನವ್ರಿಗೆ ಕೆಳಗಿನವ್ರಿಗೆ ಹೇಳೇವ್ರಿ ಖಾಲಿ ಮಾಡಕ್ಕೆ, ನೀವು ಖಾಲಿ ಮಾಡಬೇಕು, ನೀವು 2 ಮನೆ ಬಾಕಲು ತೆಗೀರಿ ಅಂದ್ರತ್ತ. ಅವರು ನಿಂದ್ರಿ ಹಂಗಾರ ಓನರ್ ಫೋನ್ ಮಾಡ್ತಂತೆ ಫೋನ್ ಮಾಡ್ಯಾರಿ. ಓನರ್ ಅಲ್ಲೇ ಕೂತು CCTV ಒಳಗೆ ನೋಡ್ಯಾನ್ರಿ. ನೋಡಿದ ಕೂಡಲೇ ಅಲ್ಲಿದೆ ಸ್ಕ್ರೀನ್ಶಾಟ್ ವಿಡಿಯೋದು ಕಳ್ಸ್ಯಾನ್ರಿ. ನೀವು ಆಕಿ ಕಾಯಿ ಕೊಡ್ರಿ ಫೋನ್ ಅಂದಾರ. ಫೋನ್ ಹಚ್ಚಿ ಕೊಟ್ಟಾರ. ಫೋನ್ ಹಚ್ಚಿ ಕೊಟ್ಕೊಳ್ಳಿ ಇಲ್ರಿ ನಾವು ತೊಗೊಂಡೇವು ಅಂದ್ರತ್ತಾನ. ಓನರ್ ನಾನೇ ಅದೀನಿ, ನೀ ಹೆಂಗೆ ಮನಿ ತಗೋತಿ ಅಂತ ಕೇಳ. ನಾವು ಓನರ್ ನಾನೇ ಅದೀನಿ, ನಾ ಕೊಟ್ಟಾಗ ತೊಗೋಬೇಕಲ್ಲ ನೀ ಅಂತ ಕೇಳೋಣ. ಕೇಳಿದ ಕೂಡಲೇ ಏನೈತಿ, ಇಲ್ಲ ನಾವು ತೊಗೊಂಡೇರಿ OLXನೇ ಹಾಕಿರಿ ಹಂಗೆ ಹಿಂಗೆ ತೇಕೆ ಏನಂದ. ನಾವು ಎದ್ರಾಗೂ ಹಾಕಿಲ್ಲ ಏನೂ ಇಲ್ಲ, ಕೊಟ್ಟಿಲ್ಲ, ನೀ ಯಾರಿದೆ ಅಲ್ಲೇನಿದ್ರೆ ನಾ ಬರ್ತೀನಿ ಅಂದ್ಕೊಳ್ಳಿ ಐತಿ. ಆಯ್ತಾಡ್ರಿ ನಾ ಬೇರೆ ಮನೆ ಇರ್ಬೇಕಂತ ಹೇಳಿ ಸಣ್ಣಗೆ ಜಾಗ ಬಿಟ್ಬಿಟ್ಟ ಇಲ್ಲಿ ಬಿಲ್ಡಿಂಗ್ನಾಗ. ಇವತ್ತು ಆದಕತಿ. ಮತ್ತು ನಿನ್ನೆ ರಾತ್ರಿ ಇನ್ನೇಗೆ PSI ಸಂಗಾಪುರ್ ಸರ್ಗೆ ಹೇಳಿ ಬಂದೇವು ಜಲ್ನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ. ಮತ್ತು ಇದು ಕಂಟಿನ್ಯೂ ಅದ. ಇಲ್ಲಿ ಆಯಿತು, ಮಾಲ್ದಾರ್ ಕಾಲನಿ ಆಯಿತು, ರಾಜೇಶನಗರ ಅಂತೂ ಸರೌಂಡಿಂಗ್ ಪೂರ್ತಿ ಈ ಡಿಪಾರ್ಟ್ಮೆಂಟ್ನವ್ರು ಬಂದ್ರೆ ಮತ್ತು ಅವರು ಪಾಪ ಒಬ್ರಿಬ್ರು ಬಂದಿರ್ತಾರ. ಬಂದು ಈ ರೋಡ್ಲಿ ಅವ್ರು ಬಂದ್ರೆ ಆ ರೋಡ್ಲಿ ಇವ್ರು ಇರ್ತಾರ ತುಡುಗರು. ಆಚೆ ಕಡೆ ರೋಡಿಗೆ ಹೋದ್ರೆ ಈಚೆ ಕಡೆ ಬಂದಿರ್ತಾರ. ಇದಕ್ಕೆ ಇನ್ನೇನೈತಿ, ನಾವು ಆದ್ರೂ ಸ್ವಲ್ಪ ಜವಾಬ್ದಾರಿ ತಗೋತೇವೆ. ಓಣ್ಯಾನವ್ರು ಯಾರಾದ್ರೂ ಏನೈತಿ ಒಂದು ಸ್ವಲ್ಪ ಒಂದು 10 ಮಂದಿದು 5 ಮಂದಿ ಟೀಮ್ ಮಾಡ್ಕೊಂಡು ಅಡ್ಡಾಡುವಂಥದ್ದು ಕೆಲಸ ಮಾಡ್ಬೇಕು ಎಲ್ಲರೂ ಓಣಿಯವರು. ಮತ್ತು ಇದು ಎಲ್ಲರಿಗೂ ಸೇಫ್ಟಿ ಅದು. ಏನೇ ಇರಲಿ ಎಲ್ಲನೂ ಮರ್ತ್ಕೊಂಡು ಎಲ್ಲ ಬಿಟ್ಕೊಂಡು ಐತಿ, ಎಲ್ಲರೂ ತಯಾರಾಕ್ಯಾರ. ದಯವಿಟ್ಟು ಎಲ್ಲರೂ ಒಬ್ರಿಗೊಬ್ರು ಸೇಫ್ಟಿಗೆ ಸ್ವಲ್ಪ ಗೊತ್ತಾಯ್ತಪ್ಪ ಅಂದ್ರೆ ಅವ್ರಿಗೆ ಸ್ವಲ್ಪ ಎಚ್ಚರಿಕೆ ಆಗ್ತದೆ. ಡಿಪಾರ್ಟ್ಮೆಂಟ್ಗೆ ದಯವಿಟ್ಟು ಎಲ್ಲರೂ ಒಂದು ನಮ್ಮ ಓಣಿ ವತಿಯಿಂದ ಒಂದು ಮನವಿ ಏನಪ್ಪ ಅಂತಂದ್ರೆ, ನಮ್ಮ ಓಣಿ ಕಡೆ ಸ್ವಲ್ಪ ವ್ಯಾನ್ ಆಯಿತು, 112 ಗಾಡಿ ಆಯಿತು, ಮತ್ತು ಯಾರು ಬೀಟ್ನವ್ರು ಯಾರು ಇರ್ತಾನೋ ಸ್ವಲ್ಪ ಜಾಸ್ತಿ ಈ ಕಡೆ ಸ್ವಲ್ಪ ಲಕ್ಷ ಕೊಡ್ಬೇಕಂತ ಯಾಕೆಂದು ಕೇಳ್ಕೊತೀವಿ ಎಲ್ಲರೂ. ಇವತ್ತೇ 3:15 ಬಂದು ಹೇಳ್ರಿ, ಮಧ್ಯಾಹ್ನ 3:15 ಬಂದ ಸಂಜೆ 7 ಮಟ್ಟ ಇಲ್ಲೇ ಅಡ್ಡಾಡ್ರಿ. ಆಕಿ ಡ್ರೆಸ್ಸಿಂಗ್ ಅದು ನೋಡಿದ್ರೆ ಯಾರು ಏನು ತಿಳ್ಕೊಳಂಗಿಲ್ಲ, ಆ ಥರ ಅದ ಆಕಿ. ಬರೀ ಏನೈತಿ ಈಗ ಒಂದೊಂದೊಂದೊಂದು ಲೈನ್ ಎಲ್ಲ ಕಡೆನೂ ಮಾಸ್ಕ್ ಹಾಕೊಂಡ ಸರ್ಚಿಂಗ್ ಮಾಡ್ಕೊತ ಅಡ್ಡಾಡ್ಲಕತ್ತಾಳ ಆಕಿ. ಹೊಟ್ಟೆ ಆಗ್ಯಾವ್ರಿ, ಬಾಕ್ಲಾ ಬಡ್ದಾರ. ಇಲ್ಲ ಬಾಕ್ಲಾ ಬಡ್ದೋಗ್ಯಾರ, ಕಂಟಿನ್ಯೂಸ್ ಫೋನ್ಯಾಗ ಅದಾಳ್ರಿ ಆಕಿ. ಅಂದ್ರೆ ಇಲ್ಲಿದೆಲ್ಲ ಸರ್ಚಿಂಗ್ ಮಾಡ್ಕೊಂಡ್ ಇಲ್ಲಿದೆಲ್ಲ ಇಂಟಿಮೇಷನ್ ಕೊಡ್ಲಾಕತ್ತಾಳ ಆಕಿ. ಯಾರಿಗೆ ಕೊಡ್ಲಾಕತ್ತಾವ ಗೊತ್ತಿಲ್ಲ. ಮತ್ತು ಮುಂದಾಕಿ ಇಲ್ಲಿ ಸಿಗ್ಲಿಲ್ಲ ಅಷ್ಟಂದು ಕೂಡಲೇ ಆಕಿ ಇಲ್ಲಿ ಯಾರಿಗೆ ಕಣ್ಣಿಗೆ ಬಿದ್ದಿಲ್ಲ, ಪಾಸ್ ಆಗಿಬಿಟ್ಟಾಳ ಆಕಿ. ಪಾಸಾಗಿ ಮುಂದಲ್ಲೆಲ್ಲ ಅಡ್ಡಾಡ್ಕೊತ ಹಂಗೆ ಆ ಕಡೆ ನೋಡ್ಕೊತಾನಾಗ ಆಕಿ ಯಾರು ಇಲ್ಲಿ ಎದಕ್ಕೆ ಕೆಲಸ, ಎಲ್ಲ ಮನೆ ಅಡ್ಡಾಡೋದು ಏನು ಕೆಲಸ, ಎಲ್ಲಿ ಆಕಿ ಅಂತಿದ್ದೆ ಯಾರು ನೀ ಅಂದ್ರೆ ಏನು ಹೇಳಿಲ್ಲ. ನಾವು ತೊಗೊಂಡು ಮನೆ ಹತ್ತು ಬರೀ ಅಟ್ಟೆ ಹತ್ತು. ಇನ್ನೇಗ ಒಬ್ಬ ಸಾಯಂಕಾಲ ಏನೈತೆ ನಾವೆಲ್ಲ ಅದನ್ನೇ ಚರ್ಚೆ ಮಾಡ್ಕೊತ ನಾವು ನಿಂತೇವು. ಇಲ್ಲಿ ಒಬ್ಬ ಸಣ್ಣ ಹುಡುಗರು ಕೇಳ್ತಾ ನಿಮ್ಮ ಮನೆಯಲ್ಲಿ ಬರ್ತದ, ನಿಮ್ಮ ಮನೆಯಲ್ಲಿ ಬರ್ತದೆ ಕೇಳ್ಕೊಂಡು, ಇವ್ರ ಮಗಗೆ ಏನೈತಿ ಕೇಳಿ ನಿಮ್ಮ ಮನೆಯಲ್ಲಿ ಬರ್ತದೆ ಕೇಳ್ಕೊಂಡು ಸಣ್ಣ ತಲೆ ತಳಗ ಹಾಕೊಂಡ್ಕೊಂಡು ಹೋಗ್ಬಿಟ್ಟವನ ಆ ಕಡೆ ಕಣ್ಣನಗರ ಕಡೆ ಹೋಗ್ಯಾನ. ಅದಕ್ಕೆ ಸ್ವಲ್ಪ ಇದು ಎಕ್ಸ್ಟೆನ್ಷನ್ ಏರಿಯಾ ಇರ್ತದೆ. ಇಲ್ಲೆಲ್ಲ ಸ್ವಲ್ಪ ಎಲ್ಲರಿಗೆ ಎಚ್ಚರಿಕೆ ಮಾಡುವಂಥದ್ದು ಒಂದು ಸ್ವಲ್ಪ ಪೊಲೀಸರು ಇದಕ್ಕೆ ಏನರ ಡಿಪಾರ್ಟ್ಮೆಂಟ್ನವ್ರು ಏನರ ಒಂದು ಏನೈತಿ ಸಹಕಾರ ಮಾಡ್ಬೇಕು. ಒಂದೇದು ಅದಕ್ಕೊಂದು ಏನರ ಒಂದು ಸೂಕ್ತವಾದ ಒಂದು ಇದು ಪ್ಲ್ಯಾನ್ ಮಾಡ್ಬೇಕು ಅಂತ ಹೇಳ್ಕೊಂಡು ನಾ ಇದ್ರಾಗ ಡಿಪಾರ್ಟ್ಮೆಂಟ್ನಾಗ ನೈಟ್ ರೌಂಡ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕಂತ ಹೇಳ್ಕ್ಯಾರಂದ ನಾವು ಕೇಳ್ಕೊತೇವೆ ಡಿಪಾರ್ಟ್ಮೆಂಟಿಗೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ರೀ ನಾವು ಕ್ಲಾಸಿಗೆ ಹೋಗಿದ್ದೆವು. ಅದಕ್ಕಾಗಿ ಮಧ್ಯಾಹ್ನ 3:13 ಇಲ್ಲಿ ಮನೆಗೆ ಬಂದಾರ ಒಂದು ಹುಡುಗಿ. ಬಂದ್ಕಿಂದ್ರ ಮಾಸ್ಕ್ ಹಾಕೊಂಡ್ ಬಂದಿದ್ದಳು. ಮಾಸ್ಕ್ ಹಾಕೊಂಡ್ಬಂದು ಏನು ಮಾಡ್ಯಾಳ, ಮೊದಲೆಲ್ಲ CC ಕ್ಯಾಮ್ರಾ ನೋಡ್ಯಾಳ. ನೋಡ್ಕಿಂದ್ರ ಅಲ್ಲಿ ಅವ್ರ ಮನೆಯವ್ರು ಯಾರಿಲ್ಲ, ಬಾಕ್ಲ ಹಾಕಿದ ಚಾವಿ ಇತ್ತು. ಅದಕ್ಕೆ ನೋಡ್ಯಾಳ. ನೋಡ್ಕಿಂದ್ರ ಅಲ್ಲಿ ಕೂತ್ಕಿಂದ್ರ ಮ್ಯಾಗ ಹೋಗಿ ಬಾಕ್ಲ ಬಡದಕ್ಕೆ ಏನು ಹೇಳ, ಅಲ್ಲಿ ಮ್ಯಾಗಿನವ್ರ ಬಾಡಿಗೆಯವ್ರಿಗೆ ಇಲ್ಲ ನಾವು ಇದು ಮನೆ ತೊಗೊಂಡಿದ್ದೆವು, ಅದಕ್ಕಾಗಿ ನಾವು ಕೆಳಗಿನವ್ರು ಖಾಲಿ ಮಾಡತ್ತೀವಿ, 2 ಮನೆ ತೋರ್ಸತ್ ಹೇಳ್ಯಾರ. ಹೇಳಕ್ಕೆ ಅವ್ರು ಹೆಣ್ಮಕ್ಳು ಅಂದ್ರೆ ತಡಿ ಓನರ್ಗೆ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡ್ಯಾರ. ಫೋನ್ ಮಾಡೋದಕ್ಕೆ ಅವ್ರೇನು ಹೇಳಿ ಓನರು ಇಲ್ಲ ನಾ ಮನೆಗಿನ ಮಾರಿಲ್ಲ, ಯಾರು ಹೇಳ್ಯಾರ ನಿನ್ಗತ್ತ. ನಾನು ಇಲ್ಲ ನಾವು OLX ಹಾಕಿರಿ, ನೀವು ಏಜೆಂಟ್ ಹತ್ರ ಮನೆ ಮಾರಿನಿ ಅಂತಂದರು. ಎಲ್ಲಿ ಮಾಡಿಲ್ಲ, ಆಯ್ತು ಬರ್ತೀನಿ ತಡಿಯತ್ತ. ನಾನು ಅವ್ರು ಅಷ್ಟೇ ಜಾಗ ಖಾಲಿ ಮಾಡಿದಾರೆ. ಅದಕ್ಕಂದು ಹಿಂಗಾಗಿದ್ದು ನಡಿಲತ್ತದ. ಅದಕ್ಕಾಗಿ ಈಗ ಅದ್ರಾಗ ಹೆಣ್ಮಗಳು ಏನೋ ಮಾಸ್ಕ್ ಹಾಕೊಂಡು ಯಾವುದೇ ಕಾರಣಕ್ಕೂ ಆಕೆ ಮುಖ ತೋರಿಸಿಲ್ಲ, ವಿಡಿಯೋದಾಗೂ ಮುಖ ತೋರಿಸಿಲ್ಲ. ಬರೀ CC ಕ್ಯಾಮ್ರಾ ನೋಡೋದು ಹೋಗೋದು ಮಾಡೋದು ಮಾಡ್ಲತ್ತಾಳ. ಅದಕ್ಕಾಗಿ ಇದಕ್ಕೆಲ್ಲ ಕೂಡ ಒಂದು ಸ್ವಲ್ಪ ಏನಾದರೂ ಕ್ರಮ ಕೈಗೊಳ್ಬೇಕಾಗ್ತಾಳೆ ಈ ರಾಜನಗರ ಪರವಾಗಿ ನಾ ಕೇಳ್ಕೊತಾ ಇದ್ದೀನಿ ಸರ್.
ಯಾರು ಇಲ್ಲ ನಮ್ಮ ಮನೆ ಹತ್ರ CC ಕ್ಯಾಮ್ರಾ ನಮ್ಗೆ ಗೊತ್ತೈತಿ ಸರ್. ಈಗ ಓಣಿ ಒಳಗೆ ಎಲ್ಲೆಲ್ಲಿ ತಿರುಗಾಡ ಅಂತೇಳಿ ಯಾರಿಗೂ ಗೊತ್ತಾಗಿಲ್ಲ ಸರ್. ನಮ್ಗ ಸರ್ವೆ ಮಾಡಿ ಈ ಎಲ್ಲ ಮಕ್ಕಳ ಬಾಡಿಗೆ ಮನೆಗಳವ ಸರ್. ಎಲ್ಲ ಇದ್ದುದೆಲ್ಲ ಬಾಡಿಗೆ ಮನೆಗಳವ. ಅದಕ್ಕಾಗಿ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಬಂದು ಬಾಡಿಗೆಯವ್ರು ಇದ್ದಾರ ಕೇಳಿದಾರ, ಅವ್ರ ಮನೆ ಚೆಕ್ ಮಾಡ್ಬೇಕು ಅಂದವಳಗೆ ಕಾಣಿಸ್ತದವ್ರು. ಅದಕ್ಕಾಗಿ ಏನಾಗಿದೆ, ನಾವು ಬಂದ ಬಳಕ ಗೊತ್ತಾದ ಬಳಕ ನಾವೆಲ್ಲ ಇನ್ಫಾರ್ಮೇಷನ್ ಮಾಡಿ ಎಲ್ಲ ಓಣ್ಯಾನವ್ರಿಗೆ. ಅದಕ್ಕಾಗಿ ಸ್ವಲ್ಪ ಇದಕ್ಕೆ ಏನಾದರೂ ಕ್ರಮಗಳನ್ನು ತಗೋಬೇಕು. ರಾತ್ರಿ ಒಂದು ಬೀಟ್ ಪೊಲೀಸ್ ಆಗಲಿ ಅಥವಾ ರಾತ್ರಿ PSI ಗಾಡಿಗಳಾಗಲಿ ಸ್ವಲ್ಪ ನಾವು ತಿರುಗಾಡೋದಂದ್ರೆ ಈ ಓಣಿಗೆ ಸ್ವಲ್ಪ ಹೆಲ್ಪ್ ಆಗ್ತಾ ಅಂತೇಳಿ ನಾವು ಓಣ್ಯಾನವರು ಕೂಡ ಎಲ್ಲರೂ ಕೂಡ ನಾವು ಏನು ಮಾಡ್ತೇವೆ, ರಾತ್ರಿ ತಿರುಗಾಡ್ತೇವೆ ಇನ್ಮೇಲೆ. ಅದಕ್ಕಾಗಿ ನೀವು ಕೂಡ ಪೊಲೀಸರು ಮತ್ತು ಮೀಡಿಯಾ ಸಹಕಾರ ಇದ್ರೆ ನಮ್ಗೆ ಇನ್ನೊಂದು ಸ್ವಲ್ಪ ಹೆಲ್ಪ್ ಆಗ್ತಾ ಅಂತೇಳಿ ನಾವು ಕೇಳ್ಕೊತೀನಿ ಸರ್. ಹಾಂ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಬಂದೆ ಸರ್. ನಿಮಗೆ ಹಾಂ ಕೊಟ್ಟೆ ಬಂದೆ ಸರ್. ನನ್ನ ಹೆಸರು ಮಹೇಶ್ ಅಂತ ಹೇಳಿ. ಅವರಿಗೆ ನನ್ನ ನಮಸ್ಕಾರಗಳು. ಇಡೀ ವಿಜಯಪುರ ಜಿಲ್ಲೆ ಇವತ್ತಿನ ದಿವಸ ಭಾಳ ಬೆಚ್ಚ ಬೆರಗ್ತಾ ಇದೆ. ಇದೇ ಘಟನೆಗಳು ಭಾಳ ತಡೆ ನಡೀತಾ ಇದ್ದಾವೆ. ಆದರೂ ಕೂಡ ಇವತ್ತು ನಮಗೆ ರಾಜಾಜಿನಗರ ಒಳಗೆ ಇವತ್ತು ಆದಂಥ ಒಂದು ಘಟನೆ, ಒಂದು ಮನೆ ಒಳಗೆ ಒಂದು ಹುಡುಗಿ ಮತ್ತು ಸಣ್ಣ ಹುಡುಗಿ ಅಂತಂದು ನಾವು ಎಲ್ಲ ತಿಳ್ಕೊಂಡಿದ್ದೆವು. ಆದರೆ ಮನೆಗೆ ಬಂದಗಿಸಿ ಇದು ಮನೆ ನಾನೇ ಖರೀದಿ ಮಾಡಿದ್ದೀನಿ, ಮನೆಯೊಳಗೆ ಎಷ್ಟು ಜನ ಇದ್ದಾರೆ, ಮನೆಯೊಳಗೆ ಏನೇನಿದೆ ಅಂತೆಲ್ಲ ಚೆಕ್ ಮಾಡ್ತಾ ಇದ್ದಾಳೆ. ಇನ್ನು ಈಗ ಒಬ್ಬರು ನಿಮ್ಮ ಮನೆಯಲ್ಲಿ ಐತಿ ನೀರು ಕುಡಿಲಕ್ಕ, ನಮಗೆ ನೀರು ಬೇಕಾಗ್ಯಾವ, ಬಾಗಲ ತೆಗೀರಿ ಅಂತಂದು ಈ ಥರ ಅತ್ಯಂತ ಭಯಾನಕ ವಾತಾವರಣ ಕ್ರಿಯೇಟ್ ಆಗಿದೆ ರಾಜಾಜಿನಗರದೊಳಗೆ, ಇಲ್ಲಿ ರಾಮನಗರದೊಳಗೆ ಈ ಥರ ಎಲ್ಲ ನಡ್ತದೆ. ಮಾಲ್ದಾರ್ ಕಾಲನಿ, ಇದಕ್ಕೆ ಒಂದು ನಮ್ಮ ಬಿಜಾಪುರನ ಸಂಗಮೇಶ್ವರ ಕಾಲನಿ ಮತ್ತು ಬಿಜಾಪುರದ ನಮ್ಮ ಒಂದು ಪೊಲೀಸ್ ಇಲಾಖೆ ಅವರಿಗೆ ಮನವಿ ಮತ್ತು ಪತ್ರಕರ್ತರಿಗೆ ಮನವಿ, ನಮ್ಮ ಎಲ್ಲ ಈ ಸಾರ್ವಜನಿಕರು ನಾವು ತಿರುಗಾಡ್ತಾ ಇದ್ದೀವಿ. ಆದರೂ ಕೂಡ ಒಂದು ಭಯದ ವಾತಾವರಣ ನಡೀತಾ ಇದೆ. ಅದಕ್ಕಾಗಿ ಇದಕ್ಕೆ ಒಂದು ಪೊಲೀಸು ಬಂದು ನಮಗೆ ರಾತ್ರಿ 12-3 ತನಕ ಒಂದು ರೌಂಡ್ ಹಾಕಿದರೆ ಎಲ್ಲ ಕುಟುಂಬಗಳನ್ನು ಸರಿಯಾಗಿರ್ತಾವಂತಂದು ಹೇಳ್ತಾ 12 ಅನಿಸಿಕೆಗಳನ್ನು ಹೇಳ್ತಾ ಇದ್ದೀನಿ ಸರ್. ಇದು ಒಂದು ಸತ್ಯ ಘಟನೆ ಇವತ್ತಾಗಿದೆ. ಧನ್ಯವಾದ. ಇದು ಭಯ ವಾತಾವರಣ ಇದೆ ಸರ್. ಈಗಾಗಲೇ ಈ ಕಡೆ ಎಲ್ಲ ನಾವು 4-5 ಮಂದಿ ನಿಂತು ಕೇಳ್ತಾ ಇದ್ರು, ಆ ಕಡೆ ಬಂದು ನೀರು ಕೇಳ್ತಾ ಇದ್ದಾರೆ. ಸರ್ ನೀರು ಕೇಳ್ರಿ, ಬಾಗಿಲು ತೆಗೀರಿ, ಇದ್ರೊಳಗೆ ಏನಿದೆ ಅಂತ ಈ ಥರ ಒಂದು ಭಯದ ವಾತಾವರಣ ಮೂಡಿದೆ ಸರ್. ಇದು ವಾರ್ಡ್ ನಂಬರ್ 29 ರಾಜಾಜಿನಗರ. ತಂದೀವಿ ಸರ್. ನಾವು ಇವತ್ತು ಹೋಗಿ ನಾವು ಅಧ್ಯಕ್ಷರು ಹೋಗಿ 7 ಗಂಟೆ ಸರ್ ಹೋಗಿ ನಾವು ರಿಪೋರ್ಟ್ ಕೊಟ್ಟು ಬಂದೀವಿ ಸರ್. ನಾವು ಅದಕ್ಕೆ ಒಂದು ನಮಗೆ ಸಹಕಾರ, ಎಲ್ಲರಿಗೆ ಇದೊಂದು ಸುಭದ್ರತೆಯನ್ನು ಒದಗಿಸ್ಕೊಡ್ಬೇಕಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಸರ್. ಸರ್ ಕೃಷ್ಣಮೂರ್ತಿ ಸರ್. जैसा कि आप सब जानते हैं कि आप सभी का प्यार हमारे साथ कायम है।
इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।